ನಾನು ಇಷ್ಟೊತ್ತು ತನಕ ತೊಳೆದಿದ್ದಾಯಿತು, ಇನ್ನೂ ಇಷ್ಟು ಪಾತ್ರೆ ಇದೆ. ನನ್ನ ಮಗ ನಾನು ತೊಳ್ಕೊಡ್ತೀನಿ ಅಂತ ಕೂತವನೆ. ಯಾರದು? ಸೇಮ್ ಚಟ್ನಿ ಹಾಕಿಲ್ಲ, ಸೇಮ್ ಮಾಡಿ ಎಲ್ಲರಿಗೆ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತೀರಾ, ಶೋ ಆಫ್ ಮಾಡ್ತೀರಾ ಅಂತ ಹೇಳಿದರೆ ಇದು. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಬುಧವಾರದ ವ್ಲಾಗು. ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನನ್ನ ಮಗನ ಶಬರಿಮಲೆ ಕಳಿಸ್ತಾ ಇದ್ದೀವಿ ಅಂತ ಹೇಳಿ. ಅದಕ್ಕೋಸ್ಕರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ವ, ಅದಕ್ಕೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ನಾನು ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತು. ಅಂದರೆ ಶಬರಿಮಲೆಗೆ ಅಂದರೆ ಸ್ವಲ್ಪ ನಿಷ್ಠೆಯಿಂದ ಕಳಿಸ್ಬೇಕಲ್ವ, ಅದಕ್ಕೆ ಡೀಪಾಗೆ ಕ್ಲೀನ್ ಮಾಡೋಣ ಅಂಥೇಳಿ ಪಾತ್ರೆ ಎಲ್ಲ ತೆಗೆದು ಇಟ್ಬಿಟ್ಟಿದ್ದೀನಿ. ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಎಲ್ಲ ತೆಗೆದಿಡ್ತಾ ಇದ್ದೆ. ಹಾಗೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದರು, ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ನಾನು ಇನ್ನೂ ಮಧ್ಯಾಹ್ನ ಅಡುಗೆ ಕೂಡ ಮಾಡಿರಲಿಲ್ಲ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಸಾಂಬಾರನ್ನ. ರೆಗ್ಯುಲರಾಗಿ ಮಾಡೋ ತರಕಾರಿ ಸಾಂಬಾರೇನೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ನಿಜ ಹೇಳ್ತಿದ್ದೀನಿ, ತುಂಬ ರುಚಿಯಾಗಿರುತ್ತೆ. ಇದೊಂದು ಸಲ ಟ್ರೈ ಮಾಡಿ ನೀವು. ಏನಿಲ್ಲ, ತುಂಬ ಈಸಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಮಾಮೂಲಿ ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಆ ಪಾತ್ರೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಎಣ್ಣೆ ಎಲ್ಲ ಹಾಕಿ, ಕರಿಬೇವು ಸೊಪ್ಪು ಹಾಕಿ, ಈರುಳ್ಳಿ ಹಾಕಿ, ಅದರೊಳಗಡೆಗೆ ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ತರಕಾರಿನಲ್ಲಿ ಇರುವಂತಹ ನೀರಿನಂಶ ಎಲ್ಲ ಬಿಡಬೇಕು, ಅಷ್ಟು ಬಾಡಿಸ್ಕೊಬೇಕು. ಅದಾದಮೇಲೆ ಅದಕ್ಕೆ ಮಾಮೂಲಿ ನಾವು ತೆಂಗಿನಕಾಯಿ, ಖಾರದ ಪುಡಿ ಎಲ್ಲ ರುಬ್ಬಿರ್ತೀವಲ್ಲ, ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಅದೊಂದು 2-3 ಕುದಿ ಬಂದಮೇಲೆ ನಾವು ಬೇಳೆನ ಸಪ್ರೇಟ್ ಬೇಯಿಸಿಟ್ಕೊಂಡು, ತೊಗರಿಬೇಳೆ ಮತ್ತು ಹೆಸರು ಬೇಳೆನ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸೂಪರ್ ಟೇಸ್ಟಿಯಾಗಿರೋ ಸಾಂಬಾರು ರೆಡಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಗ ಕ್ವಿಕ್ಕಾಗಿ ಕೂಡ ಮಾಡ್ಕೊಂಬಿಡ್ಬೋದು ಈ ಸಾಂಬಾರನ್ನ. ಇವಾಗ ಸಾಂಬಾರೆಲ್ಲ ರೆಡಿ ಆದಮೇಲೆ ನಾನು ಧೂಳೆಲ್ಲ ಹೊಡೆದು ಕಿಚನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಫಸ್ಟು ಗೋಡೆ ಎಲ್ಲ ತೊಳೆದ್ಬಿಡೋಣ, ಕಿಟಕಿ ಗೋಡೆ ಎಲ್ಲ ಒರೆಸಿ ಕ್ಲೀನಾಗಿ ತೊಳೆದ್ಬಿಡೋಣ, ಗಲೀಜಾಗಿರುತ್ತಲ್ವ ಅಂಥೇಳಿ ಎಲ್ಲನೂ ಸೋಪ್ ಹಾಕ್ಕೊಂಡು ಬ್ರಷಲ್ಲಿ ತಿಕ್ಕಿ ತೊಳಿತಾ ಇದ್ದೀನಿ. ನಾವು ಮನೆ ಯಾವಾಗ ಸಿಗುತ್ತೋ ಮನೆ ಗೊತ್ತಿಲ್ಲ, ಸಿಕ್ಕಾಗ ಇಮಿಡಿಯೇಟ್ ಖಾಲಿ ಮಾಡ್ತೀವಿ. ಹಂಗಂತ ಹೇಳಿ ನಾವು ಮನೆ ಖಾಲಿ ಮಾಡ್ತೀವಿ ಅಂತ ಇವಾಗ ಕ್ಲೀನ್ ಮಾಡದೆ ಇರೋಕ್ಕಾಗಲ್ಲ ಅಲ್ವಾ. ಸೊ ಎಲ್ಲನೂ ತಿಕ್ಕಿ ಒರೆಸಿ ಕ್ಲೀನ್ ಮಾಡ್ತಾಯಿದ್ದೀನಿ. ಆಮೇಲೆ ಏನಾಯಿತು ಅಂತಂದರೆ, ನನಗೆ ಈ ಕಡೆ ಸ್ಲ್ಯಾಬ್ ಇದೆಯಲ್ಲ, ನಾವು ಗ್ರಾಸರೀಸ್ ಎಲ್ಲ ಇಟ್ಕೊತೀನಲ್ಲ, ಆ ಕಡೆ ಸ್ಲ್ಯಾಬು ಅಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಚೆನ್ನಾಗಿ ಆಟಾಡಿಸ್ಬಿಡ್ತು ನನ್ನನ್ನು ಅದು. ನಾನು ತೆಗ್ದಂಗೆ ಅದು ಮೇಲಿಂದ ತೆಗೆದ್ರೆ ಕೆಳಗಡೆ ಬರುತ್ತೆ, ಕೆಳಗಡೆ ತೆಗೆದ್ರೆ ಮೇಲೆ ಹೋಗುತ್ತೆ. ತುಂಬ ಹೊತ್ತು ಅದೇ ಆಟ ಆಡಿಸ್ಬಿಡ್ತು. ನಂಗೆ ಭಯ ಆಗೋಯ್ತು. ನಾನು ಹಾವು ನೋಡಿದ್ರೆ ಬೇಕಾದರೆ ಅಷ್ಟು ಹೆದರಲ್ಲ, ಬಟ್ ಅಲ್ಲಿ ಅಂದರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಕೊನೆಗೆ ಅದು ಹೋಗೋ ತನಕ ವೆಯ್ಟ್ ಮಾಡಿ ಆಮೇಲೆ ನಾನು ಸ್ಲ್ಯಾಬೆಲ್ಲ ಒರೆಸ್ಕೊತಾ ಇದ್ದೀನಿ. ನಾನು ಮೊದಲೆಲ್ಲ ಯಾವ ಥರ ಅಂದರೆ, ಈ ಥರ ಮನೆ ಕ್ಲೀನಿಂಗ್ ಇದ್ದಾಗ ಈ ಥರ ಸ್ಲ್ಯಾಬು ಗೋಡೆ ಎಲ್ಲ ಒರೆಸೋದಕ್ಕೆ ನಾನೇ ಒಂದು ಲಿಕ್ವಿಡ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ವಿನೆಗರು, ಸಾಲ್ಟು ಮತ್ತು ಇದೆಲ್ಲ ಹಾಕ್ಕೊಂಡು. ಈ ಸಲ ಏನಾಯಿತು ಅಂತ ಅಂದರೆ, ಅದು ಮಾಡ್ಕೊಳ್ಳೋಕ್ಕೆ ನನಗೆ ಟೈಮ್ ಸಾಕಾಗಲಿಲ್ಲ. ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡ್ತೀವಲ್ಲ ವಾಷಿಂಗ್ ಲಿಕ್ವಿಡ್ಡು, ಆ ಲಿಕ್ವಿಡ್ಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿಬಿಟ್ಟು ಅದನ್ನೇ ಯೂಸ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಎಲ್ಲನೂ. ಅಂದರೆ ಜಿರಳೆ, ಇರುವೆ ಏನು ಇರಲಿಲ್ಲ ಸದ್ಯಕ್ಕೆ, ಏನು ಬರಬಾರ್ದು ಅಂತ ಒರೆಸ್ಕೊತಿದ್ದೀನಿ. ನೋಡಿ, ಈಗ ಇಷ್ಟು ಒರೆಸಿದ್ದಾಯಿತು. ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಮೇಲೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಮತ್ತು ಈ ಕಡೆ ಕೂಡ ಸಿಂಕ್ ಎಲ್ಲ ತೊಳೆದು ಮತ್ತು ಸ್ಟವ್ ಎಲ್ಲ ಒರೆಸಿ ಕಿಟಕಿ ಎಲ್ಲ ಕ್ಲೀನ್ ಆಯಿತು. ಕಂಪ್ಲೀಟ್ ಕಿಚನ್ ಕ್ಲೀನ್ ಆಯಿತು. ಕಿಚನಲ್ಲಿ ಇದ್ದಿದ್ದ ಐಟಮ್ ಎಲ್ಲ ತೊಗೊಂಡೋಗ್ಬಿಟ್ಟು ನಾನು ಹೊರಗಡೆ ಬಿಸಾಕಿದ್ದೀನಿ. ಎಲ್ಲ ಇಲ್ಲಿದೆ, ಇಲ್ಲಿಗೆ ತೊಳಿಬೇಕು ಇದನ್ನು. ಬಟ್ ನಾನು ಯಾಕೆ ಇಲ್ಲಿಗೆ ತಂದಾಕ್ತೆ ಅಂದರೆ, ಸಿಂಕಲ್ಲಿ ನಿಂತ್ಕೊಂಡು ಎಷ್ಟೊತ್ತು ಅಂತ ತೊಳೆಯೋಕ್ಕಾಗತ್ತೆ. ಅಟ್ಲೀಸ್ಟ್ ಇಲ್ಲಿ ಹಾಕಿದ್ರೆ ಕೂತ್ಕೊಂಡು ತೊಳಿಬೋದಲ್ವ ಅಂತ ಹಾಕ್ತೆ. ಬಟ್ ನೀರೇ ಬರ್ತಾ ಇರಲಿಲ್ಲ. ನಾನು ಬ್ಯಾಡ್ ಲಕ್ ಅನಿಸುತ್ತೆ. ಸರಿ, ನೀರು ಬರೋ ಅಷ್ಟರೊಳಗಡೆ ಸ್ನಾನ ಮಾಡ್ಕೊಂಡು ಬಂದುಬಿಡೋಣ. ಅಂದರೆ ನಾವು ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ಈ ಥರ ಸ್ನಾನ ಮಾಡೇ ತೊಳೆಯೋದು. ಸ್ನಾನ ಮಾಡ್ಕೊಂಡು ಬಂದು ನನ್ನ ಹಸ್ಬೆಂಡ್ ಹೇಳಿದ್ರು ಕಾಫಿ ಮಾಡಿಕೊಟ್ಬಿಟ್ಟು ನನಗೆ ಅಂತ. ಸರಿ, ಅವ್ರಿಗೂ ಕಾಫಿ ಕೊಟ್ಬಿಟ್ಟು ನಾನು ಕಾಫಿ ಕುಡಿದು ಆಮೇಲೆ ಪಾತ್ರೆ ತೊಳೆಯೋಕೆ ಹೋಗೋಣ ಅಂತ ಅಂದ್ಕೊಂಡೆ. ಅಂದರೆ ಟಯರ್ಡ್ ಆದಂಗೆ ಅನಿಸುತ್ತಲ್ವ ಆವಾಗವಾಗ. ಬೆಳಗ್ಗೆ ಮಧ್ಯಾಹ್ನ ಶುರು ಮಾಡಿದ್ದು ನಾನು. ಬರೀ ಧೂಳು ಹೊಡೆದು ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಯಿತು. ನನಗಂತೂ ಸುಸ್ತಾಗ್ತಾಯಿತ್ತು. ಸರಿ, ಕಾಫಿ ಕಪ್ಸ್ ಎಲ್ಲ ಇತ್ತಲ್ಲ ಸೆರಾಮಿಕ್ಕು, ಅದನ್ನು ಸಿಂಕಲ್ಲೇ ತೊಳೆದ್ಬಿಟ್ಟು ಅಲ್ಲೇ ದಬಾಕ್ತೆ. ಆಮೇಲೆ ಕಾಫಿ ಮಾಡಿಬಿಟ್ಟು ಹಸ್ಬೆಂಡ್ಗೆ ಒಂದು ಲೋಟ ಕೊಟ್ಬಿಟ್ಟು ನಾನೊಂದು ಲೋಟ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಪಾತ್ರೆ ತೊಳೆಯೋದಕ್ಕೆ ಅಂತ ಬಂದೆ. ಬಟ್ ಹಸ್ಬೆಂಡು ಕೆಲಸ ಇದೆ ಅಂತೇಳಿ ಹೊರಗಡೆ ಹೋದರು. ನಾನು ಬರೋ ತನಕ ತೊಳಿಬೇಡ, ಆಮೇಲೆ ನಾನು ಪಾಪು ನೋಡ್ಕೊಳ್ತೀನಿ, ತೊಳಿವೆ ನೀನು ಅಂತ. ಬಟ್ ಅವ್ರು ಬರೋ ತನಕ ಕಾಯ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಅವ್ರು 9 ಗಂಟೆ ಆಗುತ್ತೆ ಬರೋದು ಅಂದರು. 9 ಗಂಟೆ ಮೇಲೆ ಬಂದು ನಾನು ತೊಳೆಯೋದು ಯಾವಾಗ? ಅದಕ್ಕೋಸ್ಕರ ಪಾಪುನ ಟಬ್ಬಲ್ಲಿ ಕೂರಿಸ್ಕೊಂಡು ಆ ಕಡೆ ನಾನು ಪಾತ್ರೆ ತೊಳಿತಾ ಇದ್ದೆ. ನನ್ನ ಮಗ ನನಗೆ ಹೇಳೇ ಇಲ್ಲ ಅವ್ನು ವೀಡಿಯೋ ಮಾಡೋದು. ಅವನೇ ಮೊಬೈಲ್ ತೊಗೊಂಡು ಅವನೇ ವೀಡಿಯೋ ಮಾಡ್ತಾಯಿದ್ದ.
ಇಲ್ಲಿ ಮುಂದೆಗಡೆ ನಲ್ಲಿನಲ್ಲಿ ನೀರು ಬೇರೆ ಬರ್ತಾ ಇರಲಿಲ್ವಲ್ಲ, ಹಾಗಾಗಿ ಒಳಗಡೆ ವಾಶ್ರೂಮಿಂದ ಬಕೆಟಲ್ಲಿ ನೀರು ತೊಗೊಂಬಂದು ಇಟ್ಕೊಂಡು ತೊಳಿತಾ ಇದ್ದೆ. ನಾನು ನೀರು ಖಾಲಿ ಆಯಿತು ಅಂತ ನೀರು ತೊಗೊಬರೋಕ್ಕೆ ಅಂತ ಹೋಗಿದ್ದೆ. ನನ್ನ ಮಗ ನೋಡಿ, ನಾನು ತೊಳಿತೀನಿ ಬಿಡಮ್ಮ, ಇಷ್ಟೋ ತನಕ ನೀನು ತೊಳೆದಿದ್ಯಾ, ಪಾಪ ನೀನು ಸ್ವಲ್ಪ ಸುಧಾರಿಸ್ಕೊ ಅಂತೇಳಿ ಅವ್ನು ಕೂತ್ಕೊಂಡಿದ್ದ. ಚಿಕ್ಕ ತೊಳ್ಕೊಡ್ತೀನಮ್ಮ ಅಂತ. ಪಾಪ ನನಗೆ ತುಂಬ ಹೆಲ್ಪ್ ಮಾಡಿಕೊಟ್ಟ ನನ್ನ ಮಗ. ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕೊಟ್ಟಂಗೆ ತೊಗೊಂಡ್ಬಂದು ದಬಾಕಪ್ಪ ನೀರು ಸೋರ್ಕೊಳ್ಳಿ ಅಂತ ಹೇಳಿದೆ. ನೆಲ ಎಲ್ಲ ಒರೆಸ್ಬಿಟ್ಟು ಹೋಗಿದ್ದೆ ಹೋಗೋಕ್ಕಿಂತ ಮುಂಚೆ. ದಬಾಕು ಅಂತ ಕೊಟ್ಟಿದ್ದಕ್ಕೆ ನೋಡಿ ಇಡೀ ಮನೆ ತುಂಬ ದಬಾಕಿದ್ದಾನೆ. ಆಮೇಲೆ ಹಿಂಗಲ್ಲಪ್ಪ, ಈ ಥರ ದಬಾಕಬೇಕು ಅಂತ ತೋರಿಸ್ದೆ. ಆಮೇಲೆ ಕಂಪ್ಲೀಟಾಗಿ ನಾನು ಪಾತ್ರೆ ಎಲ್ಲ ತೊಳೆದು ಮನೆ ಒಳಗಡೆ ಬರೋ ಅಷ್ಟರೊಳಗಡೆ ಒಂದು 10:30 ಆಗೋಯಿತು. ಆಮೇಲೆ ಇವಾಗ ಟೈಮು 11 ಗಂಟೆ 12 ಗಂಟೆ ಹತ್ತತ್ರ ಆಗಿದೆ. ಇವಾಗ ನಾನು ಮನೆಯೆಲ್ಲ ಒರೆಸ್ಬಿಟ್ಟು ಸ್ವಲ್ಪ ತುಳಸಿ ಇತ್ತು, ತುಳಸಿನ ಕಟ್ಕೊಳ್ಳೋಣ ಅಂತ ಹೇಳಿ ಕಟ್ತಾಯಿದ್ದೆ. ಬೆಳಗ್ಗೆ ಪೂಜೆಗೆ ಬೇಕಲ್ಲ ಅಂತ ಕಟ್ಬಿಟ್ಟು ಹಾಗೆ ಮಲ್ಕೊಂಬಿಟ್ಟೆ. ಊಟ ಎಲ್ಲ ಆಗಿತ್ತಲ್ಲ, ಮಲ್ಕೊಂಡು ನಾನು ಮಲ್ಕೋಬೇಕಾದ್ರೆ ಆಲ್ರೆಡಿ ಹತ್ತತ್ರ 1 ಗಂಟೆ ಆಗಿತ್ತು ಟೈಮು. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಗುರುವಾರ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಗುರುವಾರ ಮಾಮೂಲಿ ಕಳಸ ಇಟ್ಟಿದ್ದೀನೆಲ್ಲ ಪೂಜೆ ಮಾಡಬೇಕು. ನೋಡಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ಹೇಳಿ. ಮಾಮೂಲಿ ತುಪ್ಪದ ದೀಪ ಹಚ್ಚಿದ್ದೀನಿ. ದೇವರಿಗೆ ಹಾಲು ಮತ್ತು ನೀರು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಬಾಳೆಹಣ್ಣಿತ್ತು, ಬಾಳೆಹಣ್ಣು ಇಟ್ಟಿದ್ದೀನಿ. ಪೂಜೆ ಎಲ್ಲ ಮಾಡಿ ಆದಮೇಲೆ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಶಾವಿಗೆ ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಸ್ವಲ್ಪ ಬೇಗ ಆಗುತ್ತೆ ಅಂಥೇಳಿ ನನ್ನ ಮಗಳು ಬೇಗನೆ ಎದ್ಬಿಟ್ಲು. ಅವಳನ್ನ ಎತ್ಕೊಂಡು ತಿಂಡಿ ರೆಡಿ ಮಾಡ್ತಾಯಿದ್ದೆ. ಅವಳು ಯಾವ ಥರ ಅಂತಂದರೆ, ನಾವಲ್ಲಿ ಎತ್ಕೊಂಡು ಅಡುಗೆ ಮಾಡ್ತಿದ್ರೆ ಅವಳಿಗೆ ಒಂಥರ ಅದು ಕಲರ್ ಕಾಣುತ್ತೆ. ಹಿಂಗೆಲ್ಲ ನಾವು ಸೌಟೆಲ್ಲ ಆಡಿಸ್ತೀವಲ್ಲ ಈ ಥರ ಕೈಯಲ್ಲಿ, ಅವಳಿಗೇನೋ ಒಂಥರ ಕ್ಯೂರಿಯಾಸಿಟಿ, ಏನು ಮಾಡ್ತಾವ್ರೆ ಅಂತ ನೋಡೋದಕ್ಕೆ ಇಷ್ಟಪಡ್ತಾಳೆ. ಅವಳಿನ್ನ ಚಡ್ಡಿ ಹಾಕ್ಕೊಂಡಿರಲಿಲ್ಲ, ಅದಕ್ಕೆ ಹೇಳ್ತಾಯಿದ್ದೆ ಶೇಮ್ ಮಾಡಿ ಅವಳಿಗೆ ಚಡ್ಡಿ ಹಾಕಿಲ್ಲ ಇವತ್ತಿನ ಅಂತ ಹೇಳಿ ಹೇಳ್ತಾಯಿದ್ದೆ. ಅದಕ್ಕೆ ನಗ್ತಾಯಿದ್ಲು. ಆಮೇಲೆ ಕರ್ಕೊಂಡೋಗಿ ಅವಳಿಗೆ ಸುಸ್ಸು ಮಾಡಿಸ್ಬಿಟ್ಟು ಚಡ್ಡಿ ಹಾಕ್ಸ್ಕೊಂಡು ಕರ್ಕೊಂಡು ಬಂದೆ. ಪಾಪುಗೆ ಇಷ್ಟು ಬೆಳಗ್ಗೆನೇ ಸ್ನಾನ ಮಾಡಿಸಲ್ಲ ನಾನು ಯಾವಾಗಲೂ, ಶೀತ ಆಗಿಬಿಡತ್ತೆ ಅಂತ ಹೇಳಿ ಏನಿದ್ರೊಳಗೆ 9 ಗಂಟೆ 10 ಗಂಟೆ ಈ ಥರ 9 ಗಂಟೆನಾರು ಆಗಬೇಕು ಅವಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ. ಮೈ ಸ್ನಾನ ಮಾಡಿಸುವಾಗ ಒಂದೊಂದು ಸಲ 8:30ಗೆ ಮಾಡಿಸ್ಬಿಡ್ತೀನಿ. ತಲೆ ಸ್ನಾನ ಮಾಡಿಸುವಾಗ ಸ್ವಲ್ಪ ನಿಧಾನಕ್ಕೆ ಮಾಡಿಸ್ತೀನಿ. ಶಾವಿಗೆ ಬಾತ್ ಮಾಡ್ತಾಯಿದ್ದೆ. ನನ್ನ ಮಗ ಸ್ನಾನ ಮಾಡಿಸ್ಕೊತಾ ಇದ್ದೆ ನನ್ನ ಹಸ್ಬೆಂಡ್ ಜೊತೆಯಲ್ಲಿ. ತಿಂಡಿ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಈ ಥರ ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ನನಗೆ ಇಡೀ ದಿನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಂಬಾ ಖುಷಿಯಾಗಿರ್ತೀನಿ. ನನಗೇನೋ ಒಂಥರ ಪಾಸಿಟಿವ್ ಅಂತ ಫೀಲ್ ಆಗುತ್ತೆ. ನಿಮಗೆಲ್ಲ ಯಾವ ಥರ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ಅಷ್ಟೇ, ಲೇಟಾಗಿ ಎದ್ದ ದಿನ ಮಾತ್ರ ಯಾವತ್ತಾರು ಒಂದಿನ ಲೇಟಾಗಿ ಎದ್ಬಿಡ್ತೀನ, ಅವತ್ತಂತೂ ಇಡೀ ದಿನ ನನಗೆ ಒಂಥರ ಏನೋ ತಲೆನೋವು ಬಂದಂಗೆ ಅನ್ನಿಸ್ತಾ ಇರುತ್ತೆ. ಬಟ್ ಈ ಥರ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿದಾಗ ನಿಜವಾಗ್ಲೂ ಒಂಥರ ಮನಸ್ಸು ಖುಷಿಯಾಗಿರುತ್ತೆ. ನಾನು ಇಡೀ ದಿನ ನಾನು ಕೂಡ ಹ್ಯಾಪಿಯಾಗಿ ಇರ್ತೀನಿ. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಪಾಪು ನನ್ನ ಹಸ್ಬೆಂಡ್ ಹತ್ರ ಕೊಟ್ಬಿಟ್ಟು ಬಂದು ನಾನು ತಿಂಡಿ ಮಾಡ್ತಾಯಿದ್ದೀನಿ. ಶಾವಿಗೆ ಬಾತು ಮಾಡಿದೆ, ಶಾವಿಗೆ ಉಪ್ಪಿಟ್ಟು. ಆಮೇಲೆ ನನ್ನ ಮಗ ಇನ್ನೂ ಬಂದಿರಲಿಲ್ಲ. ತಿಂಡಿ ತಿನ್ನೋಕ್ಕೆ ಬಾ ಅಂತ ಕರಿತಾನೇ ಇದ್ದೆ. ಅವನು ಬರ್ತೀನಮ್ಮ ಅಂತಲೇ ಇದ್ದ. ಸೊ ಅವನಿಗೆ ಬಾಕ್ಸ್ಗೆ ತಿಂಡಿ ಹಾಕಿಬಿಟ್ಟು ಮತ್ತು ನನ್ನ ಮಗನಿಗೂ ತಿಂಡಿ ಹಾಕಿ ಕೊಟ್ಟೆ ತಿನ್ನೋದಕ್ಕೆ ಅಂತೇಳಿ. ಅವ್ನಿಗೆ ಇಷ್ಟ ಶಾವಿಗೆ ಬಾತ್ ಅಂದರೆ ತಿಂತಾನೆ. ಹಾಗೆ ಇವತ್ತು ಒಂದೇ ಬಾಕ್ಸು ಕೊಟ್ಟಿದ್ದು, 2 ಬಾಕ್ಸ್ ಕೊಡಲಿಲ್ಲ. ಫ್ರೂಟ್ಸ್ ಏನೂ ಇರಲಿಲ್ಲ, ಅದಕ್ಕೆ ಒಂದೇ ಬಾಕ್ಸ್ ಕೊಟ್ಟು ಕಳಿಸ್ದೆ. ಅದಾದಮೇಲೆ ಇಲ್ಲಿ ಪಾತ್ರೆ ಎಲ್ಲ ಜೋಡಿಸ್ಬೇಕಿತ್ತು. ಇನ್ನು ಅಲ್ಲೇ ಉಳ್ಕೊಬಿಡುತ್ತೆ ಹಾಲಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಪಾತ್ರೆನೂ ಸ್ವಲ್ಪನೇ ತೊಗೊಂಡ್ಬಂದು ಟಬ್ಗೆ. ನನ್ನ ಹಸ್ಬೆಂಡ್ ತಿಂಡಿ ತಿಂತಾಯಿದ್ರು. ಅವ್ರು ತಿಂಡಿ ತಿನ್ನೋ ಅಷ್ಟರಲ್ಲಿ ಜೋಡಿಸ್ಬಿಡೋಣ ಅಂತ ಹೇಳಿ ಸ್ವಲ್ಪನೇ ತಂದು ಜೋಡಿಸ್ಕೊತಾ ಇದ್ದೀನಿ. ಕೆಲವೊಂದೆಲ್ಲ ಎಮರ್ಜೆನ್ಸಿಗೆ ಕೈಗೆ ಸಿಗುತ್ತಲ್ಲ ಐಟಮು, ಅದನ್ನು ಹಾಕಿ ಇಟ್ಟಿದ್ದೀನಿ. ಕೆಲವೊಂದನ್ನೆಲ್ಲ ಹಾಕಿಟ್ಟಿಲ್ಲ ನಾನು. ಪಾತ್ರೆ ಜೋಡಿಸಿದ್ದೆ ಮಧ್ಯಾಹ್ನ ಆಗೋಯಿತು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮಧ್ಯಾಹ್ನ ಊಟ ಎಲ್ಲ ಆಯಿತು. ಬೆಳಗ್ಗೆಯಿಂದ ನನಗೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಪೂಜೆ ಎಲ್ಲ ಮಾಡಿದ್ಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆ್ಯಂಡ್ ನೆನ್ನೆ ಎಲ್ಲ ಫುಲ್ ಟಯರ್ಡ್ ಆಗಿತ್ತು. ಹಾಗೆ ನೈಟ್ ಮಲಗಿದ್ದು ಲೇಟ್ ಆಗಿತ್ತು, ಬೆಳಗ್ಗೆ ಬೇಗ ಎದ್ದಿದ್ದೆ. ಸೊ ಹಾಗಾಗಿ ರೆಸ್ಟ್ ಮಾಡ್ತಾಯಿದ್ದೆ. ಹಾಗೆ ಒಂದು ಕಮೆಂಟ್ನ ನೋಡಿದೆ ನಾನು. ಸೊ ಅವ್ರ ಕಮೆಂಟ್ಗೆ ಆನ್ಸರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದೇ ಅಂದರೆ ಈ ಬ್ಲಾಗಲ್ಲೇ ಅಟ್ಯಾಚ್ ಮಾಡೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ಅಷ್ಟಕ್ಕೆ ಎಂಡ್ ಮಾಡಿಬಿಡೋಣ ಅಂದ್ಕೊಂಡೆ ನಾನು ಬೆಳಗ್ಗೆ ಪೂಜೆ ಮಾಡಿದ್ದಕ್ಕೇ. ಸೊ ಇದು ಕೂಡ ಆ್ಯಡ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನನ್ನ ಹಿಂದೆ ಕಾಣಿಸ್ತಿದೆಯಾ ಸ್ಯಾರೀಸು, ಇಲ್ಲಿ ಎಲ್ಲ ಕಾಣಿಸ್ತಿದೆ. ಅದನ್ನ ಡೀಪಾಗಿ ತೋರಿಸ್ತೀನಿ, ಕರೆಕ್ಟಾಗಿ ತೋರಿಸ್ತೀನಿ. ಇದು ಬೆಡ್ಶೀಟ್ ಎಲ್ಲ ಮಡ್ಚಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇದೆಲ್ಲ ಸ್ಯಾರೀಸೇನೆ. ಇದು ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ ನಾನು. ನೋಡಿ, ಕೆಳಗಡೆ ಸ್ಯಾರಿಗಳಿದೆ. ಟೋಟಲ್ ಇದರಲ್ಲಿ 8 ಸ್ಯಾರಿ ಇದೆ. ಇದೆಲ್ಲ ಡ್ರೆಸ್ಸಸ್. ಇದನ್ನು ವೀಡಿಯೋ ಮಾಡಿಲ್ಲ, ಮಾಡ್ತೀನಿ. ಓಕೆನಾ. ಇಲ್ಲೂ ಸ್ಯಾರಿಗಳಿದೆ ನೋಡಿ, ಕೆಳಗಡೆ ತನಕನೂ ಇದೆ ಸ್ಯಾರಿಗಳು, ನೋಡ್ಕೊಳ್ಳಿ. ಇಲ್ಲಿ ಇದು ಇನ್ನೂ ವೀಡಿಯೋ ಮಾಡಿಲ್ಲ ನೋಡಿ, ಕೆಳಗಡೆ ತನಕನೂ ಇದೆ. ಇಲ್ಲೂ ಅಷ್ಟೇ, ಇದೆಲ್ಲ ಕೇರಳ ಸ್ಯಾರೀಸ್. ಇದು ಕೂಡ ವೀಡಿಯೋ ಮಾಡಿಲ್ಲ ಇನ್ನು, ನನಗೆ ಟೈಮ್ ಆಗ್ತಿಲ್ಲ ವೀಡಿಯೋ ಮಾಡೋದಕ್ಕೆ, ಅದಕ್ಕೆ. ಹಾಗೆ ಇದೆಲ್ಲ ಡೋಲಾ ಸಿಲ್ಕ್ ಸ್ಯಾರೀಸು. ಹಾಗೆ ಇದರಲ್ಲೂ ಇದೆ ನೋಡಿ ಸ್ಯಾರೀಸು.
ನೋಡಿ ಇಲ್ಲೂ ಇದೆ. ಇದರಲ್ಲಿ ಒಟ್ಟು 1 2 3 4 5 6 7 8 9 ಸೀರೆ ಇದೆ. ಇದರೊಳಗಡೆ 9 ಸೀರೆ ಇದೆ ಟೋಟಲ್. ಇಷ್ಟು ಸ್ಯಾರಿಗಳಿದೆ. ಇವಾಗ ಏನು ನೋಡ್ತಾ ಇದ್ದೀರಾ ನೀವು ಸ್ಯಾರಿಗಳೆಲ್ಲ, ನನ್ನ ಹತ್ರ ಇರೋ ಎಲ್ಲ ಸ್ಯಾರಿಗಳು ಅಷ್ಟೇ 1000 ರೇಂಜಿಂದಲೇ ಸ್ಟಾರ್ಟ್ ಆಗೋದು. 1000, 1500, 1600, 2000 ತನಕನೂ ಇದೆ ಸ್ಯಾರಿಗಳು. ಹಾಗೆ ಡ್ರೆಸ್ಸಸ್ ಕೂಡ ಅಷ್ಟೇ. ನಾನು ಏನು ಡ್ರೆಸ್ಸಸ್ ಇದೆ ನನ್ನ ಹತ್ರ ಅದು ಕೂಡ ಅಷ್ಟೇ 1000ಇಂದಲೇ ಸ್ಟಾರ್ಟ್ ಆಗೋದು. ಹಾಗೆ ಕೌಂಟ್ ಮಾಡ್ಕೊಳ್ಳಿ, ಒಂದೊಂದು ಸೀರೆಗೆ 1000, ಆ್ಯಾವ್ರೇಜ್ 1000 ಅಂತ ಹಾಕ್ಕೊಂಡ್ರು ಹೆಚ್ಚು ಕಮ್ಮಿಯಲ್ಲಿ 40 ಸೀರೆಗಳಿಗಿಂತ ಜಾಸ್ತಿ ಇದೆ. ಹಾಗೆ ಡೈಲಿ ವೇರ್ ಸ್ಯಾರಿಗಳು ಕೂಡ ಇದೆ. ಒಂದು 4ರಿಂದ 5 ಇರ್ಬೋದು ಡೈಲಿ ವೇರ್ ಸ್ಯಾರೀಸು. ಅದೆಲ್ಲ ಮಾತ್ರ ಕಡಿಮೆ ಇದೆ, ಅದೆಲ್ಲ ಕಡಿಮೆ ಪ್ರೈಸು. ಡ್ರೆಸ್ಸಸ್ಸು ಮತ್ತು ಸ್ಯಾರೀಸ್ ಅಂತ ಕೌಂಟ್ ಮಾಡಿಕೊಂಡ್ರು 40ಕ್ಕಿಂತ ಜಾಸ್ತಿ ಇದೆ ನನ್ನ ಹತ್ರ. ಅದು ಅಲ್ಲದೆ ನಮ್ಮ ಮೈಸೂರವರೊಬ್ಬರು ನನ್ನ ಸಬ್ಸ್ಕ್ರೈಬರೊಬ್ಬರು ತೊಗೊಬರೋಕ್ಕೆ ಹೇಳಿದ್ರು ಅಂತ ಹೇಳಿ ಕೊಟ್ಟಿದ್ದೀನಲ್ಲ, ಅವ್ರ ಹತ್ರ 8 ಐಟಮ್ ಕೊಟ್ಟಿದ್ದೀನಿ ನಾನು. ಅದರಲ್ಲಿ ಕೆಲವು ಸೇಲ್ ಆಗಿದೆ, ಕೆಲವು ಸೇಲ್ ಆಗಿಲ್ಲ. ನನ್ನ ಹತ್ರ ಅಟ್ ಪ್ರೆಸೆಂಟ್ ಇಷ್ಟಿದೆ ಮನೆಯಲ್ಲಿ. ಹಾಗೆ ಇನ್ನು ಕೆಲವು ಬರೋದಿದೆ. ಇವಾಗ ನಾನೇನು ಸ್ಯಾರಿಗಳು ತೋರಿಸ್ದೆ ಅದರಲ್ಲಿ ಎಲ್ಲ ಮಿಕ್ಸ್ ಇದೆ. ಕಾಟನ್ ಸ್ಯಾರೀಸ್ ಇದೆ, ಡೋಲಾ ಸಿಲ್ಕ್ ಇದೆ, ಬನಾರಸಿ ಕಾಟನ್ನು, ಮತ್ತು ಏನದು ಡಿಸೈನರ್ ಸ್ಯಾರೀಸು, ಫ್ಯಾನ್ಸಿ ಸ್ಯಾರಿ ಎಲ್ಲ ಇದೆ. ಹಾಗೆ ಡ್ರೆಸ್ಸಸ್ ಕೂಡ ಇದೆ. ಏನಕ್ಕೆ ಇದನ್ನು ತೋರಿಸ್ತೆ ಅಂತಂದರೆ, ಆ್ಯಂಡ್ ಇದ್ರ ಜೊತೆಗೆ ನಾನು ಅವತ್ತು ವಿಡಿಯೋ ಮಾಡಿದ್ದೀನಿ ಗೊತ್ತಾ, ನನ್ನ ಕ್ಲೈಂಟ್ ಒಬ್ಬರು ಮೈಸೂರವ್ರು ಕೇಳಿದ್ದಾರೆ ಅಂತ. ಅವ್ರ ಹತ್ರ ಕೂಡ 8 ಐಟಮ್ನ ನಾನು ಅವ್ರಿಗೆ ತೊಗೊಂಡೋಗಿ ಕೊಟ್ಟಿದ್ದೀನಿ. ಡ್ರೆಸ್ಸು ಸ್ಯಾರಿ ಎಲ್ಲ ಸೇರಿ 8 ಪ್ರಾಡಕ್ಟ್ ಅವ್ರಿಗೆ ಕೊಟ್ಟಿರೋದು. ಆ್ಯಂಡ್ ಅದು ಅಲ್ಲದೆ ಮಧ್ಯೆ ಮಧ್ಯೆ ಬರ್ತಿದೆ, ಹಾಗೆ ಸೇಲ್ ಆಗ್ತಾಯಿದೆ. ಈಗ ಅಟ್ ಪ್ರೆಸೆಂಟ್ ನನ್ನ ಹತ್ರ ಮನೆಯಲ್ಲಿ ಇಷ್ಟು ಸ್ಟಾಕ್ ಇದೆ, ಆಯಿತಾ. ಇದನ್ನು ಏನಕ್ಕೆ ವಿಡಿಯೋ ಮಾಡಿದೆ ಅಂತ ಅಂದರೆ, ಇವಾಗ ನನಗೆ ಯಾರೋ ಕಮೆಂಟ್ ಮಾಡಿದ್ದಾರೆ ಏನಂತ ಅಂದರೆ, ಸಾಧ್ಯ ಆದರೆ ನಾನು ಅದನ್ನ ಇಲ್ಲಿ ಪೋಸ್ಟ್ ಮಾಡ್ತೀನಿ ನೋಡಿ, ಕಮೆಂಟ್ನ ಪಿನ್ ಮಾಡ್ತೀನಿ. ಸುಮ್ಮನೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಮನೆಯಲ್ಲಿ, ನನ್ನ ಹತ್ರ ಐಟಮ್ ಇದೆ ಅಂತೆಲ್ಲ ಹೇಳ್ತೀರಾ. ಏನಿರೋದಿಲ್ಲ, ಸುಮ್ಮನೆ ಆನ್ಲೈನ್ ಬಿಸ್ನೆಸ್ ಅಂತ ಮಾಡಿಕೊಂಡು ನೀವು 1-2 ತರಿಸ್ಕೊಂಡ್ಬಿಟ್ಟು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತೀರಾ, ಶೋ ಆಫ್ ಮಾಡ್ತೀರಾ ಅಂತ ಹೇಳಿದ್ದಾರೆ. ಇದು ಅವ್ರಿಗೆ ಮಾತ್ರ, ನನಗೆ ಯಾರು ಕಮೆಂಟ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಹೇಳ್ತಿರೋದು. ನಾನು ಯಾವುದೇ ರೀತಿ ಶೋ ಆಫ್ ಮಾಡೋದಾಗಲಿ ಬಿಲ್ಡಪ್ ತೊಗೊಳ್ಳೋದಾಗಲಿ ಏನು ತೊಗೊಳ್ತಾ ಇಲ್ಲ. ಸೀರಿಯಸ್ಸಾಗಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಲೇ ಮಾಡ್ತಿರೋದು. ನನಗೆ ನನ್ನ ಟೈಮ್ ಕೂಡ ಇಂಪಾರ್ಟೆಂಟು. ಹಾಗೆ ನನ್ನ ನಂಬಿ ಬೇರೆ ಕ್ಲೈಂಟ್ಸ್ಗಳಿರ್ತಾರಲ್ಲ, ಅವ್ರ ಟೈಮ್ ಕೂಡ ನನಗೆ ತುಂಬ ಇಂಪಾರ್ಟೆಂಟು. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಿಕೊಂಡು ಬೇರೆಯವ್ರ ಟೈಮ್ನು ವೇಸ್ಟ್ ಮಾಡೋಕ್ಕೆ ನಾನು ಫೂಲ್ ಅಲ್ಲ. ನನಗೂ ಸೀರಿಯಸ್ನೆಸ್ ಅನ್ನೋದಿದೆ, ನನಗೂ ಜವಾಬ್ದಾರಿ ಅನ್ನೋದಿದೆ ಫಸ್ಟು, ಆಯಿತಾ. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಷ್ಟು ಪ್ರಾಡಕ್ಟ್ನ ನನಗೆ ಯಾರೂ ಫ್ರೀಯಾಗಿ ಕೊಡೋದಿಲ್ಲ. ನಾನು ದುಡ್ಡು ಕೊಟ್ಟು, ಅದು ನನ್ನ ಸ್ವಂತ ದುಡ್ಡು ಕೊಟ್ಟು ನಾನು ತರಿಸ್ಕೊಂಡಿರೋ ಪ್ರಾಡಕ್ಟ್ಸ್ ಇದೆಲ್ಲ ಯಾರೂ ಫ್ರೀಯಾಗಿ ಏನು ಕೊಡೋದಿಲ್ಲ. ಹಾಗೆ ಕೆಲವೊಂದೆಲ್ಲ ನಾನು ಆಲ್ರೆಡಿ ಕಳಿಸಿದ್ದೀನಿ, ಕೆಲವೊಂದಿನ ಬರಬೇಕಿದೆ. ನಾನು ಆ್ಯಕ್ಚುಲಿ ಬಂದಮೇಲೆ ಮಾಡೋಣ ಅಂದ್ಕೊಂಡೆ. ಮನೇಲಿ ಏನಿದೆ ಅಟ್ ಪ್ರೆಸೆಂಟ್ ಅದನ್ನು ತೋರಿಸೋಣ ಅಂದ್ಬಿಟ್ಟು ನಾನು ಅಷ್ಟೇ ವೀಡಿಯೋ ಮಾಡ್ತಾ ಇರೋದು. ಸೊ ಇವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ಕೆಲವೊಬ್ರು ಬೆಳೀತಿದ್ದಾರೆ, ಹಂತವಾಗಿ ಒಬ್ಬರು ಬೆಳೀತಿದ್ದಾರೆ, ಏನೋ ಒಂದು ಆಗ್ತಿದೆ ಅವ್ರ ಲೈಫಲ್ಲಿ ಅಂದರೆ, ಆದರೆ ಖುಷಿ ಪಡಿ. ಇಲ್ಲ ಅಂದರೆ ಸುಮ್ಮನೆ ಸೈಡಲ್ಲಿ ಇದ್ಬಿಡಿ. ಅದನ್ನ ಬಿಟ್ಬಿಟ್ಟು ಈ ಥರ ನೆಗೆಟಿವ್ ಆಗಿ ಮಾತಾಡೋದು, ಕಾಲು ಎಳಿಯಕ್ಕೆ ಬರೋದು ಎಲ್ಲ ಮಾಡಬೇಡಿ. ಕಾಲು ಎಳಿಯಕ್ಕೆ ಬಂದವ್ರು ಯಾವತ್ತೂ ನಮ್ಮ ಕಾಲು ಕೆಳಗಡೆನೇ ಇರ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅದನ್ನು ಹೇಳೋಕ್ಕೋಸ್ಕರ ಮಾಡಿದೆ. ನಾನು ಯಾವುದೇ ರೀತಿ ಶೋ ಆಫ್ ಮಾಡೋದಾಗ್ಬೋದು ಅಥವಾ ಸುಳ್ಳು ಹೇಳಿರ್ಬೋದು, ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಅಂತೆಲ್ಲ. ಆ ಥರ ಏನಿಲ್ಲ. ನಾನು ಇನ್ವೆಸ್ಟ್ಮೆಂಟ್ ಮಾಡೇ ತರಿಸ್ಕೊಂಡಿರೋದು. ಇನ್ನೂ ಬರಬೇಕು ನನಗೆ ಪ್ರಾಡಕ್ಟ್ಸು. ಡೈಲಿ ವೇರ್ಗೆ ಕುರ್ತೀಸ್ ಆರ್ಡ್ರ್ ಮಾಡಿದ್ದೀನಿ, ಅದಿನ್ನೂ ಬಂದಿಲ್ಲ, ಬರುತ್ತೆ. ಬಂದಾಗ ಅದನ್ನು ಕೂಡ ವೀಡಿಯೋ ಮಾಡ್ತೀನಿ. ಹಾಗೆ ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಸ್ಯಾರೀಸೆಲ್ಲ ನಾನು ಇನ್ನೂ ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ಟೈಮೇ ಸಾಕಾಗ್ತಿಲ್ಲ. ಇಲ್ಲಿ ಕೇರಳ ಸ್ಯಾರೀಸ್ ಬಂದಿದೆಯಲ್ಲ ನೋಡಿ, ಕೇರಳ ಟೈಪ್ ಸ್ಯಾರೀಸು ನೋಡಿ, ತುಂಬ ಚೆನ್ನಾಗಿದೆ ಇದು ಸ್ಯಾರೀಸು. ಕೃಷ್ಣಂದು ಫ್ಲೂಟ್ ಇರೋ ಥರದ್ದು ಕಾಟನ್ ಸ್ಯಾರೀಸ್ ಇದೆಲ್ಲ ನೋಡಿದ್ದು ನಾವಿಲ್ಲಿ ಖರೀದಿದ್ದು. ಹಾಗೆ ಇಲ್ಲಿ ನೋಡಿ, ಇದೊಂದು ಸ್ಯಾರಿ ಇದೆ, ತುಂಬ ಚೆನ್ನಾಗಿದೆ. ಫ್ಯಾಬ್ರಿಕ್ಕು ಕಾಟನ್ನು ಇದೆಲ್ಲ ಹೊಸದು. ನಾನು ಇನ್ನೂ ಇದು ಯಾವುದು ವೀಡಿಯೋನೇ ಮಾಡಿಲ್ಲ. ಹಾಗೆ ತುಂಬ ಚೆನ್ನಾಗಿದೆ. ಹಾಗೆ ನಾನು ನೋಡಿ ಈ ಸೀರೆನೂ ಅಷ್ಟೇ ಮಾಡಿಲ್ಲ. ಇದೆಲ್ಲ ನನಗೆ ವೀಡಿಯೋ ಮಾಡೋಷ್ಟು ಕೂಡ ಟೈಮ್ ಇಲ್ಲ, ನನಗೆ ಬ್ಯುಸಿ ಇದ್ದೀನಿ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನೋಡಿ ಡ್ರೆಸ್ಗಳದ್ದು ಇದ್ರದ್ದು ವೀಡಿಯೋ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. 3 ಪೀಸ್ ಸೆಟ್ ಇದು ಮಾಡ್ತೀನಿ. ಇದ್ರದ್ದು ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಂಗಂದ್ಬಿಟ್ಟು ನಾನು ಸ್ಯಾರಿ ಬಿಸ್ನೆಸ್ ನಿಲ್ಲಿಸ್ಬಿಟ್ಟಿದ್ದೀನಿ. ನಾನು ಪ್ರಾಡಕ್ಟ್ ತರಿಸ್ಕೋತಾ ಇಲ್ಲ. 1-2-3 ತರಿಸ್ಕೊಂಡಿದ್ರೇನೋ ಅದಕ್ಕೆ ವೀಡಿಯೋ ಮಾಡಿ ಹಾಕಿದ್ದೀರಾ, ಪ್ರಾಡಕ್ಟ್ ಇಲ್ವೇನೋ ಅದಕ್ಕೆ ವೀಡಿಯೋ ಮಾಡೋಕ್ಕಾಗ್ತಿಲ್ವಾ, ಸುಮ್ಮನೆ 1-2 ತರಿಸ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ, ಹಾಗೆಲ್ಲ ಮಾತಾಡ್ತಾರೆ. ಖಂಡಿತವಾಗ್ಲೂ ಇಲ್ಲ, ನಾನು ಸೀರಿಯಸ್ಸಾಗೆ ಮಾಡ್ತಾಯಿದ್ದೀನಿ. ನನ್ನ ಬಿಸ್ನೆಸ್ ಕೂಡ ನನ್ನ ಮಟ್ಟಿಗೆ ತಕ್ಕ ಮಟ್ಟಿಗೆ ಹೋಗ್ತಾಯಿದೆ, ಚೆನ್ನಾಗೇ ಮೂವ್ ಆಗ್ತಾಯಿದೆ.
ನನಗೆ ತುಂಬಾ ಖುಷಿ ಇದೆ ನನ್ನ ಬಿಸ್ನೆಸ್ಸಲ್ಲಿ. ಹಾಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡೇ ತರಿಸ್ಕೊಂಡಿರೋದು, ಇಷ್ಟು ಪ್ರಾಡಕ್ಟ್ನ ಇನ್ವೆಸ್ಟ್ಮೆಂಟ್ ಮಾಡೇ ತರಿಸ್ಕೊಂಡಿರೋದು. ಯಾರೂ ಏನು ಫ್ರೀಯಾಗಿ ಕೊಟ್ಟಿಲ್ಲ. 2 ಸೀರೆ ತೊಗೊಂಡು ಬಂದು ವಿಡಿಯೋ ಮಾಡಿ ಶೋ ಆಫ್ ಮಾಡಿ ಬಿಲ್ಡಪ್ ತೊಗೊಳ್ಳೋ ಅಂಥ ಕ್ಯಾಟಗರಿಗೆ ನಾನು ಸೇರಿಲ್ಲ. ನನ್ನ ಕೈಲಿ ಆಗುತ್ತೆ ಅಂದರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಸೊ ಫೈನಲಿ ನಾನು ಅಂಥವ್ರಿಗೆ ಹೇಳೋದು ಒಂದೇ ಮಾತು, ಒಬ್ರು ಬೆಳೆಯೋದನ್ನ ನೋಡಿ ಇಷ್ಟ ಆದರೆ ಖುಷಿ ಪಡಿ, ಇಲ್ಲಾಂದರೆ ತೆಪ್ಪು ಸೈಲೆಂಟಾಗಿ ಇದ್ಬಿಡಿ. ಅದು ಬಿಟ್ಬಿಟ್ಟು ಕಾಲೆಳೆಯಕ್ಕೆ ಬರಬೇಡಿ. ಕಾಲೆಳೆಯಕ್ಕೆ ಬಂದರೆ ಯಾವತ್ತೂ ಕಾಲು ಕೆಳಗೆ ಇರ್ತೀರ ನೀವು ಅನ್ನೋದನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ಹಾಗೆ ನಿಮಗೆ ಏನು ಅನ್ನಿಸ್ತು, ನಾನು ಸುಳ್ಳು ಹೇಳ್ತಿದ್ದೀನಾ, ನಿಮಗೆಲ್ಲ ಮೋಸ ಮಾಡ್ತಾ ಇದ್ದೀನಾ, ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತೇಳಿ ಮೋಸ ಮಾಡ್ತಾ ಇದ್ದೀನಾ, ಆ ಥರ ನಾನು ಚೀಟ್ ಮಾಡ್ತಿದ್ದೀನಾ, ಮೋಸ ಮಾಡ್ತಿದ್ದೀನಾ, ನಿಮಗೆಲ್ಲ ಏನನ್ಸುತ್ತೆ ನನ್ನ ಬಗ್ಗೆ ಆನೆಸ್ಟ್ ಒಪಿನಿಯನ್ನ ನನಗೆ ಕೊಡಿ. ನನಗೂ ಖುಷಿ ಆಗುತ್ತೆ ಆವಾಗ. ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೇನು ಅನಿಸುತ್ತೆ ನನ್ನ ಬಗ್ಗೆ ಅಂತ ಹೇಳಿ. ಅಷ್ಟೇ, ಇನ್ನೇನಿಲ್ಲ. ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬೈ ಬೈ ಆ್ಯಂಡ್ ಟೇಕ್ ಕೇರ್.